ಚಿತ್ರದುರ್ಗದ ಶಾಸಕ ಪಪ್ಪಿ ಮನೆಯಲ್ಲಿ ಚಿನ್ನಾಭರಣ ಪತ್ತೆಯಾಗಿದ್ದು ಇಡಿ ದಾಳಿ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. ಐಟಿ ರೇಡ್ ವೇಳೆಯೂ ಲಾಕರ್ನಲ್ಲಿ ಅಪಾರ ಚಿನ್ನ ಸಿಕ್ಕಿತ್ತು. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆಯಲ್ಲಿ ಇದೀಗ ಚಿನ್ನಾಭರಣ ಪತ್ತೆಯಾಗಿದೆ. ಅಪಾರ ಪ್ರಮಾಣದ ಚಿನ್ನಾಭರಣ ಇಡಿ ದಾಳಿ ವೇಳೆ ಪತ್ತೆಯಾಗಿದ್ದು ಕಳೆದ 9 ಗಂಟೆಯಿಂದಲೂ ಕೂಡ ಈ ಒಂದು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಕಳೆದ ಬಾರಿಯೂ ಸೀಕ್ರೆಟ್ ಲಾಕರ್ನಲ್ಲಿ ಕೆಜಿ ಗೋಲ್ಡ್ ಪತ್ತೆಯಾಗಿತ್ತು. ಚಿತ್ರದುರ್ಗ ಶಾಸಕರ ಮನೆಯಲ್ಲಿ ಪಪ್ಪಿ ತಾಯಿ ರತ್ನಮ್ಮ ಮಾತ್ರ ಇದ್ದಾರೆ. ಅತ್ತ ಸಹೋದರ ನಾಗರಾಜ್ ತಿಪ್ಪೇಸ್ವಾಮಿ ಮನೆಯಲ್ಲೂ ನಿರಂತರವಾಗಿ ಶೋಧವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ವೀರೇಂದ್ರ ಪಪ್ಪಿಗೆ ಸೇರಿದಂತಹ 30 ಕಡೆಗಳಲ್ಲಿ ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ವೀರೇಂದ್ರ ಪಪ್ಪಿ ಸಹೋದರನ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದು ಸಹೋದರ ತಿಪ್ಪೇಸ್ವಾಮಿ ನಿವಾಸದಲ್ಲೂ ತೀವ್ರ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿದ್ದಾರೆ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲಿ ಶೋಧವನ್ನ ನಡೆಸ್ತಾ ಇದ್ದಾರೆ. ಇನ್ನು ಈಗಾಗಲೇ ದುಬೈನಲ್ಲೂ ಕೂಡ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕೆಸಿ ತಿಪ್ಪೇಸ್ವಾಮಿ ಅವರು. ಅಕ್ರಮ ಆಸ್ತಿ ತೆರಿಗೆ ವಂಚನೆಗೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗ ಎಂಎಲ್ಎ ವೀರೇಂದ್ರ ಪಪ್ಪಿಗೆ ಇಡಿ ದೊಡ್ಡ ಶಾಕ್ ಅನ್ನೇ ಕೊಟ್ಟಿದೆ. ಸಿಕ್ಕಿಂನಲ್ಲಿ ಇಡಿ ವಶಕ್ಕೆ ಈಗ ಪಡ್ಕೊಂಡಿದ್ದಾರೆ ವೀರೇಂದ್ರ ಪಪ್ಪಿ ಅವರನ್ನ ಇಡಿ ಅಧಿಕಾರಿಗಳು. ಚಿತ್ರದುರ್ಗ ಬೆಂಗಳೂರಲ್ಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ, ಶೋಧವನ್ನ ನಡೆಸ್ತಾ ಇದ್ದಾರೆ. ವೀರೇಂದ್ರ ಪಪ್ಪಿಗೆ ಸೇರಿದ 30 ಸ್ಥಳಗಳಲ್ಲಿ ದಾಳಿ ಮಾಡಲಾಗಿದೆ. ಚಿತ್ರದುರ್ಗದಲ್ಲೇ 6 ಕಡೆ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ಬೆಂಗಳೂರಿನ 10 ಕಡೆ ದಾಳಿಯನ್ನ ನಡೆಸಿ ಪರಿಶೀಲನೆಯನ್ನ ನಡೆಸಲಾಗಿದೆ. ವೀರೇಂದ್ರ ಪಪ್ಪಿ ಸಹೋದರನ ಮನೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ಸಹೋದರ ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಈಗಾಗಲೇ ತೀವ್ರ ಶೋಧವನ್ನ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿರುವಂತಹ ತಿಪ್ಪೇಸ್ವಾಮಿ ನಿವಾಸದಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ತಿಪ್ಪೇಸ್ವಾಮಿ ಪತ್ನಿಯನ್ನ ಕೂಡ ಈಗಾಗಲೇ ಬ್ಯಾಂಕ್ಗೆ ಕರೆದೊಯ್ದಿದ್ದಾರೆ ಅಧಿಕಾರಿಗಳು. ನಾವೀಗಾಗಲೇ ಗಮನಿಸ್ತಾ ಇದ್ದೀವಲ್ಲ, ಈಗ ಬ್ಯಾಂಕ್ ಲಾಕರ್ ಅನ್ನ ಪರಿಶೀಲಿಸಿ ವಾಪಸ್ ಕರೆತಂದಿದ್ದಾರೆ ಇಡಿ ಅಧಿಕಾರಿಗಳು. ಸೊ ಒಂದ್ ಕಡೆ ಈಗಾಗಲೇ ಶಾಸಕ ಪಪ್ಪಿ ಮನೆಯಲ್ಲಿ ಚಿನ್ನಾಭರಣ ದಾಳಿ ಆಗಿ ಈಗಾಗಲೇ ಆ ಒಂದು ದಾಳಿಯಲ್ಲಿ ಚಿನ್ನಾಭರಣ ಸಿಕ್ಕಿದ್ರೆ, ಮತ್ತೊಂದು ಕಡೆ ಈಗಾಗಲೇ ತಿಪ್ಪೇಸ್ವಾಮಿ ಪತ್ನಿಯನ್ನ ಕೂಡ ಬ್ಯಾಂಕ್ಗೆ ಕರೆದೊಯ್ದಿದ್ದಾರೆ. ಈಗ ಅವರ ಸಹೋದರ ತಿಪ್ಪೇಸ್ವಾಮಿ ವೀರೇಂದ್ರ ಪಪ್ಪಿ ಅವರದು ಸೊ ನಿವಾಸದಲ್ಲಿ ತೀವ್ರ ತಪಾಸಣೆಯನ್ನ ಮಾಡ್ತಿದ್ದಾರೆ. ಚಿತ್ರದುರ್ಗದಲ್ಲಿರುವ ತಿಪ್ಪೇಸ್ವಾಮಿ ನಿವಾಸದಲ್ಲಿ ಶೋಧವನ್ನ ಮಾಡ್ತಾ ಇದ್ದು ದುಬೈನಲ್ಲಿ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಕೆಸಿ ತಿಪ್ಪೇಸ್ವಾಮಿ ಪತ್ನಿಯನ್ನ ಬ್ಯಾಂಕ್ಗೆ ಕರೆದೊಯ್ದಿದ್ದಾರೆ ಇಡಿ ಅಧಿಕಾರಿಗಳು. ಬ್ಯಾಂಕ್ ಲಾಕರ್ ಅನ್ನ ಪರಿಶೀಲಿಸಿ ವಾಪಸ್ ಕರೆತಂದಿದ್ದಾರೆ. ಕೆಸಿ ತಿಪ್ಪೇಸ್ವಾಮಿ ಪತ್ನಿಯನ್ನ ವಾಪಸ್ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಆ ನಂತರವೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಚಿತ್ರದುರ್ಗದ ಎಂಎಲ್ಎ ವೀರೇಂದ್ರ ಪಪ್ಪಿ ಅವರಿಗೆ ಸಂಬಂಧಪಟ್ಟ ಹಾಗೆ 30 ಕಡೆಗಳಲ್ಲಿ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಏನೇನು ಸಿಕ್ಕಿದೆ, ಜೊತೆಗೆ ಈಗಾಗಲೇ 30 ಕಡೆಯಲ್ಲೂ ಕೂಡ ಯಾವ ರೀತಿಯಾಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು? ಜೈನ್ ವೀರೇಂದ್ರ ಪಪ್ಪಿಗೆ ಸೇರಿದಂತಹ ಒಟ್ಟು 30 ಕಡೆ, ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 10 ಕಡೆ ರೇಡ್ ಅನ್ನು ಮಾಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಇಡಿ ಅಧಿಕಾರಿಗಳು ಬೆಳಗ್ಗೆ 5 ಗಂಟೆಗೆ ಎಲ್ಲ ಒಂದು ಲೊಕೇಶನ್ಗಳ ಅವರ ಕಚೇರಿ ಆಗಿರ್ಬೋದು ಮತ್ತು ಅವರ ಆಪ್ತರಾಗಿರ್ಬೋದು ಮತ್ತು ಅವರ ಫ್ಲಾಟ್ಗಳು ಸಂಬಂಧಪಟ್ಟಂತೆ ರೇಡ್ ಮಾಡಲಾಗಿರುವಂಥದ್ದು. ಅದೇ ರೀತಿಯಾಗಿ ವಸಂತನಗರದಲ್ಲಿರುವಂತಹ ಒಂದು ಫ್ಲಾಟ್ ಏನಿದೆ, ಇದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇದೇ ಒಂದು ಫ್ಲಾಟ್ ಅಲ್ಲಿ ಅವರು ಉಳ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಹೀಗಾಗಿ ವೀರೇಂದ್ರ ಪಪ್ಪಿಗೆ ಈ ಒಂದು ಇಡಿ ಅಧಿಕಾರಿಗಳು ಸುಮಾರು 11 ಮಂದಿಯ ಅಧಿಕಾರಿಗಳು ಬೆಳಗ್ಗೆ ಇಲ್ಲಿಗೆ ವಿಸಿಟ್ ಮಾಡಿರುವಂಥದ್ದು ಮತ್ತು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮತ್ತೆ ಸುಮಾರು ಇಲ್ಲಿಗೆ ಸಂಬಂಧಪಟ್ಟಂತೆ ಒಂದು ಚಿನ್ನಾಭರಣ ಆಗಿರ್ಬೋದು, ನಗದು ಹಣ ಕೂಡ ಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಅದೇ ರೀತಿಯಾಗಿ ಹುಬ್ಬಳ್ಳಿ ಆಗಿರ್ಬೋದು, ಮತ್ತೆ ಮುಂಬೈ ಆಗಿರ್ಬೋದು, ಮತ್ತೆ ಗೋವಾ ಸೇರಿದಂತೆ ಮತ್ತೆ ಚಿತ್ರದುರ್ಗ ಚಳ್ಳಕೆರೆ ಏನಿದೆ ಈ ಒಂದು ನಿಟ್ಟಿನಲ್ಲಿ, ಅದಲ್ಲದೆ ಈ ಒಂದು ಅಂದ್ರೆ ಪಪ್ಪಿಯ ಜೊತೆ ಸಂಪರ್ಕ ಜೊತೆಯಲ್ಲಿ ಪಾಲುದಾರಿಕೆ ಹೊಂದಿದಂತಹ ಹಿನ್ನೆಲೆಯಲ್ಲಿ ಕುಸುಮ ಅಂದ್ರೆ ಅವರು ಹನುಮಂತರಾಯಪ್ಪ ಏನಿದ್ದಾರೆ ಅವರ ಮಗ ಅಂದ್ರೆ ಅವರ ಸಹೋದರ ಕೂಡ ಇರುವಂಥದ್ದು. ಅವರ ಸಹೋದರ ಅನಿಲ್ ಅವರ ಒಂದು ಮನೆಯಲ್ಲಿ ಕೂಡ ನಾಗರಬಾವಿ ಮನೆ ಮೇಲೆ ಕೂಡ ರೇಡ್ ಮಾಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಂಪಾರ್ಟೆಂಟ್ ಏನಂತಂದ್ರೆ ನಿಷೇಧಿತ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರೇಡ್ ಮಾಡಲಾಗಿದೆ. ಜೊತೆಯಲ್ಲಿ ಗೋವಾದಲ್ಲಿ ಕೆಸಿನೋ ವಿಚಾರಕ್ಕೆ
ಸಂಬಂಧಪಟ್ಟಂತೆ ಆ ಕ್ಯಾಸಿನೋದಲ್ಲಿ ಈ ಒಂದು ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಗೇಮಿಂಗ್ ಆ್ಯಪ್ಗಳನ್ನು ನಡೆಸ್ತಾ ಇದ್ದಂಥದ್ದು. ಅದಲ್ಲದೆ ಆ ಒಂದು ಬರ್ತಾ ಇದ್ದಂಥ ಹಣವನ್ನು ತಮ್ಮ ಉದ್ಯಮಕ್ಕೆ ಬೇರೆ ಬೇರೆ ರೀತಿಯ ಬೇರೆ ಮಾರ್ಗಗಳನ್ನು ಬಳಸಿ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯಾಗಿ ಹಣ ದುರ್ಬಳಕೆ ಆಗಿರುವಂಥ ಸಂಬಂಧಪಟ್ಟಂತೆ ಇವತ್ತು ಇಡಿ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಇದನ್ನು ಹೊರತುಪಡಿಸಿ ಅವರ ಸಹೋದರ ಕೂಡ ದುಬೈನಲ್ಲಿ ಅಂದರೆ ಫಾರಿನ್ನಲ್ಲಿ ಹಣವನ್ನು ಒಂದು ಹೂಡಿಕೆ ಮಾಡಿರುವಂಥ ಒಂದು ಉದ್ಯಮಕ್ಕೆ ಹೂಡಿಕೆ ಮಾಡಿರುವಂಥ ಸ್ಥಿತಿಯಲ್ಲಿ ಕೂಡ ಆ ಬಗ್ಗೆಯೂ ಕೂಡ ಹಿರಿಯ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇದರಲ್ಲಿ ತಿಪ್ಪೆ ಅಂದರೆ ಪ್ರಮುಖವಾಗಿ ಅಂದರೆ ವೀರೇಂದ್ರ ಪಪ್ಪಿಯವರ ವ್ಯವಹಾರಿಕ ಸಂಪೂರ್ಣವಾದಂಥ ವಹಿವಾಟಿಗೆ ಸಂಬಂಧಪಟ್ಟಂಥ ಒಂದು ಆದಾಯದ ಗಳಿಕೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರುವಂಥದ್ದು ಕೆಲ ಮಹತ್ವದ ದಾಖಲೆಗಳು ಕೂಡ ಸಿಕ್ಕಿದೆ. ಅದರಲ್ಲಿ ಈಗಾಗಲೇ ಪಪ್ಪಿಯನ್ನು ಈಗಾಗಲೇ ಸಿಕ್ಕಿಂನಲ್ಲಿ ವಶಕ್ಕೆ ಪಡೆದಿರುವಂಥ ಅಧಿಕಾರಿಗಳು ಅವರನ್ನು ಬೆಂಗಳೂರಿಗೆ ಅಥವಾ ಇಲ್ಲಾಂದರೆ ಅವರ ಚಿತ್ರದುರ್ಗದ ನಿವಾಸಕ್ಕೆ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದಲ್ಲದೆ ಪಪ್ಪಿ ಇದೆಲ್ಲ ಎಲ್ಲ ಪ್ರಮುಖವಾಗಿ ವ್ಯವಹಾರ ನೋಡ್ಕೊಳ್ತಾ ಇದ್ದಿದ್ದು ಅದರ ಪಾಲುದಾರಿಕೆಗಾಗಿ ಅವರ ಬ್ರದರ್ ಆಗಿರ್ಬೋದು ಮತ್ತು ಬೇರೆ ಬೇರೆಯವರನ್ನು ಕೂಡ ಅದು ಇನ್ವೆಸ್ಟ್ಮೆಂಟ್ ಹೂಡಿಕೆ ಪಾಲುದಾರಿಕೆಯಲ್ಲಿ ಅವರನ್ನು ಪಾರ್ಟ್ನರ್ಶಿಪ್ ಆಗಿ ತೆಗೆದುಕೊಂಡಿದ್ರು. ಆ ನಿಟ್ಟಿನಲ್ಲಿ ಗೋವಾದ ಕ್ಯಾಸಿನೋ ವಿಚಾರದಲ್ಲಿ ಕೂಡ ಸಾಕಷ್ಟು ಅಕ್ರಮ ಹಣ ವರ್ಗಾವಣೆ ಜೊತೆಯಲ್ಲಿ ನಿಷೇಧಿತ ಗೇಮಿಂಗ್ ಆ್ಯಪ್ಗಳ ಮೂಲಕವಾಗಿ ಬಂದಂಥ ಹಣವನ್ನು ಅಕ್ರಮವಾಗಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ರೇಡ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾರದು. ಸದ್ಯದ ಒಂದು ಇನ್ವೆಸ್ಟಿಗೇಷನ್ ಇನ್ನೂ ಕೂಡ ಪ್ರೋಸೆಸ್ ಅಲ್ಲಿ ಇರುವಂಥದ್ದು. ನವಿತಾ ಜೈನ್ ಹಾಗೆ ಸಂಪರ್ಕದಲ್ಲಿರಿ ಗಂಗಾಧರ್. ಶಾಸಕ ಪಪ್ಪಿ ಬೆನ್ನಲ್ಲೇ ಕುಸುಮ ಸಹೋದರನಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕುಸುಮ ಸಹೋದರ ಅನಿಲ್ ಮನೆ ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. RR ನಗರ ಮುದ್ದಿನಪಾಳ್ಯದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಕಾರಣ ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಕುಸುಮ ಸಹೋದರ ಅನಿಲ್ ಅವರಿಗೆ ವ್ಯಾವಹಾರಿಕ ಸಂಬಂಧ ಇತ್ತು ಅನ್ನುವ ಹಿನ್ನೆಲೆಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ಸತತ 9 ಗಂಟೆಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಶೋಧ ಮಾಡ್ತಾ ಇದ್ದಾರೆ. ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ನಾಯಕಿ ಕುಸುಮ ಅವರ ಸಹೋದರ ಅನಿಲ್ ಅವರ ಮನೆ ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. RR ನಗರ ಮುದ್ದಿನಪಾಳ್ಯದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಅನಿಲ್ ಅವರ ಮನೆ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಅಂದ್ರೆ ವ್ಯಾವಹಾರಿಕ ಸಂಬಂಧ ಎಷ್ಟು ವರ್ಷಗಳಿಂದ ಇತ್ತು, ಈಗ ಇವರ ಮನೆಯಲ್ಲಿ ದಾಳಿ ಮಾಡೋ ಸಮಯದಲ್ಲಿ ಏನೆಲ್ಲ ಸಿಕ್ಕಿದೆ, ಜೊತೆಗೆ ಕುಸುಮ ಅವರ ಮನೆ ಮೇಲೆ ಏನಾದರೂ ದಾಳಿಯನ್ನ ನಡೆಸಲಾಗಿದೆ ಅವರ ಕಚೇರಿ ಮೇಲೆ ಹೇಗೆ ಅಂತ? ನವಿತಾ ಜೈನ್, ಅಂದರೆ ಇಲ್ಲಿ ಕೇವಲ ವೀರೇಂದ್ರ ಪಪ್ಪಿ ಅಷ್ಟೇ ಅಲ್ಲದೆ ಅವರ ಬ್ರದರ್ಸ್ ಅಷ್ಟೇ ಅಲ್ಲದೆ ಅವರ ಜೊತೆಯಲ್ಲಿ ಯಾರ್ಯಾರು ವ್ಯವಹಾರಿಕವಾಗಿ ನಂಟನ್ನು ಹೊಂದಿದ್ರು ಅದೇ ರೀತಿಯಾಗಿ ಎಲ್ಲರ ಒಂದು ಮನೆ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ರೇಡ್ ಮಾಡಿರುವಂಥದ್ದು. ಕಳೆದ 5-6 ವರ್ಷಗಳಿಂದಲೂ ಕೂಡ ವೀರೇಂದ್ರ ಪಪ್ಪಿಯ ಜೊತೆಯಲ್ಲಿ ಕುಸುಮ ಸಹೋದರ ಆಗಿರುವಂಥ ಅನಿಲ್ ವ್ಯವಹಾರಿಕವಾಗಿ ಅದರಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರು ಅಂತೇಳಿ ಮತ್ತೆ ತುಂಬಾ ಆತ್ಮೀಯವಾಗಿ ಅವರು ಗುರುತಿಸ್ಕೊಂಡಿದ್ರು ಅಂತ ಮತ್ತೆ ಈ ಒಂದು ಸಂಬಂಧಪಟ್ಟಂತೆ ಇನ್ನಷ್ಟೇ ಇಡಿ ಅಧಿಕಾರಿಗಳು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಪಾರ್ಟ್ನರ್ಶಿಪ್ ಅಲ್ಲಿ ಗೇಮಿಂಗ್ ಆ್ಯಪ್ಗಳಲ್ಲಿ ಇವರು ಪಾಲುದಾರಿಕೆ ಏನಾದರೂ ಇದೆಯಾ, ಇವರು ಕೂಡ ಒಂದು ಬಿಸ್ನೆಸ್ ಅಲ್ಲಿ ಇವರು ಕೂಡ ಕೈ ಜೋಡಿಸಿದ್ರ ಮತ್ತೆ ಈ ಫಾರಿನ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇವರಿಬ್ಬರು ಕೂಡ ಸಹಕಾರಿಯಾಗಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಾಗಿರುವಂಥದ್ದು. ಆದರೆ ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಇವತ್ತು ನಾಗರಬಾವಿ ಅಂದರೆ RR ನಗರದಲ್ಲಿರುವಂತಹ ಕುಸುಮ ಅವರ ಸಹೋದರ ಅನಿಲ್ ಏನಿದ್ದಾರೆ ಅವರ ಒಂದು ಕಚೇರಿ ಮತ್ತೆ ಮನೆ ಮೇಲೆ ಮಾಡಲಾಗಿರುವಂಥದ್ದು. ಮತ್ತೆ ಈ ಒಂದು ಇನ್ವೆಸ್ಟಿಗೇಷನ್ಗೆ ಅಂದರೆ ಅವರ ಒಂದು ಪ್ರೊಸೆಸ್ ಅಲ್ಲಿ ಏನಿದೆ ಅದರಲ್ಲಿ ಏನಾದರೂ ಕುಸುಮ ಅವರಿಗೆ ಸಂಬಂಧಪಟ್ಟಂತೆ ಅವರ ಒಂದು ಗಮನಕ್ಕಿದ್ದಂಥ ಸಂದರ್ಭದಲ್ಲಿ ಏನಾದರೂ ಅಕೌಂಟ್ ಅವರ ಬ್ಯಾಂಕ್ ಖಾತೆಗಳಾಗಿರ್ಬೋದು ಅವರ ವ್ಯವಹಾರಿಕ ವಿಚಾರಕ್ಕೆ ಸಂಬಂಧಪಟ್ಟ ಸಹೋದರ ಜೊತೆ ಕುಸುಮ ಅವರು ಒಂದು ವೇಳೆ ಏನಾದರೂ ಅವರು ಅವರ ಸಂಪರ್ಕಕ್ಕೆ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಎಲ್ಲ ಒಂದು ಡಾಕ್ಯುಮೆಂಟ್ ವ್ಯವಹಾರಿಕವಾಗಿ ಕಲೆ ಹಾಕ್ತಾ ಇರುವಂಥದ್ದು. ಸದ್ಯ ಇನ್ನೂ ಕೂಡ RR ನಗರದ ಅವರ ನಿವಾಸ ಏನಿದೆ ನಿವಾಸ ಮತ್ತು ಕಚೇರಿಗಳಲ್ಲಿ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಕಂಟಿನ್ಯೂ ರೇಡನ್ನು ಮುಂದುವರೆತಿರುವಂಥದ್ದು, ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಆದರೆ ಹೆಚ್ಚಾಗಿ ಬೇರೆಯವರನ್ನು ಹೊರತುಪಡಿಸಿ ಅಂದರೆ ಅವರ ಬ್ರದರ್ಸ್ ಏನಿದ್ದಾರೆ ಅಂದರೆ ತಿಪ್ಪೇಸ್ವಾಮಿ ಸೇರಿದಂತೆ ಅವರ ಸಹೋದರರು ಏನಿದ್ದಾರೆ ಅವರ ರೀತಿಯಲ್ಲೇ ಇವರು ಪಾರ್ಟ್ನರ್ಶಿಪ್ ಅಲ್ಲಿ ಅನಿಲ್ ಕೂಡ ಅವರ ಜೊತೆ ಆತ್ಮೀಯವಾಗಿದ್ದುಕೊಂಡು ಹೆಚ್ಚು ವ್ಯವಹಾರಿಕವಾಗಿ ಅವ್ರ ಜೊತೆಯಲ್ಲಿ ಇದ್ರು ಅನ್ನೋದ್ರ ನಿಟ್ಟಿನಲ್ಲಿ ಅವರನ್ನು ಕೂಡ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು, ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.